ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ದಿನೇಶ್ ಅಂತ. ಸರ್, ಎಷ್ಟನೇ ವಾರ್ಡಿಂದ ಆಗಿದ್ದೀರಾ ಸರ್? ವಾರ್ಡ್ ನಂಬರ್ 10. ಸರ್, ತಮ್ಮಂತ ಯಾವ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ? ನಾವು JDS ಪಕ್ಷದಿಂದ ಶ್ರೀಮತಿ ಅವರು ಬಿಟ್ಟಿದ್ದಾರೆ. ನನ್ನ ತಮ್ಮ ಹೆಸರು? ಸರ್, ಈಗ ಗೆದ್ದಿದ್ದೀರಾ, ಏನು ಅನ್ನಿಸ್ತಾ ಇದೆ ಸರ್? ಗೆದ್ದಿದ್ದೀವಿ, ಜನ ಆಶೀರ್ವಾದ ಮಾಡಿದ್ದಾರೆ. ಜನಗಳ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಸದ್ಬಳಕೆ ಮಾಡಬೇಕಂತ. ನಮ್ಮ ತಮ್ಮ ವಾರ್ಡ್ಗೋಸ್ಕರ ಏನೇನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕಂತ ಅನ್ಕೊಂಡಿದ್ದೀರಾ? ಆದಷ್ಟು ಹೆಲ್ಪ್ ಮಾಡಬೇಕು ಜನಗಳಿಗೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತು ತುಂಬ ಮನೆಯಲ್ಲಿರೋರಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡೋಣ, ತಾವು? ಅದೇ ನಮ್ಮ ವಾರ್ಡಲ್ಲಿ ಅನೇಕ ಮೂಲಭೂತ ಸೌಕರ್ಯ ಕೊರತೆ ಇದೆ. ಅದನ್ನ ಜನರಿಗೆ ತಲುಪಬೇಕು. ಮತ್ತು ವೈಯಕ್ತಿಕವಾಗಿ ಸರ್ಕಾರದಿಂದ ಏನು ನೆರವು, ಏನು ಸರ್ಕಾರ ಫಂಡ್ಸ್ ಬಿಡುಗಡೆ ಮಾಡುತ್ತೆ, ಆ ಫಂಡ್ಸು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಆಗಬೇಕು. ಮತ್ತು ಆ ಫಂಡ್ಸಿಂದ ಒಂದು ಉತ್ತಮವಾದ ಕೆಲಸ ಕಾರ್ಯಗಳು ನಡೀಬೇಕು. ನಮ್ಮ ವಾರ್ಡ್ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಧ್ಯೇಯ ಇಟ್ಕೊಂಡಿದ್ದೀವಿ. ಸರ್, ರಾಜಕೀಯಕ್ಕೆ ಬರೋಕ್ಕೂ ಮುಂಚೆ ತಮ್ಮ ಕುಟುಂಬದಲ್ಲಿ ಯಾರು ರಾಜಕೀಯದಲ್ಲಿದ್ರಾ? ಇಲ್ಲ, ಯಾರು ಇಲ್ಲ, ಆ ಥರ ಏನಿಲ್ಲ. ನನ್ನ ಇದರಿಂದನೇ ನಮ್ಮ ತಲೆಮಾರಿಂದನೇ ಇದು ಪ್ರಾರಂಭ ಆಗಿರೋದು. ಸರ್, ರಾಜಕೀಯಕ್ಕೆ ಬರಬೇಕು ಅಂತ ಏನಕ್ಕೆ ಅನ್ನಿಸ್ತು ಸರ್ ತಮಗೆ? ರಾಜಕೀಯ ಬರಬೇಕು ಅಂತ ಏನಿರಲಿಲ್ಲ. ನಾನು ಮುಂದೆ ಒಂದು ಸಮಾಜ ಸೇವೆ, ಒಂದು NGOಗಳಲ್ಲಿ ಕೆಲಸ ಮಾಡಿದ್ದೆ. ಕೆಲಸ ಮಾಡಿ ಜನಗಳನ್ನ ಸೇವೆ ಮಾಡಬೇಕಂತ ಒಂದು ನಿರಂತರ ಜನಗಳ ಜೊತೆ ಒಡನಾಟ ಇಟ್ಕೊಂಡು ಜನಗಳ ಸಮಸ್ಯೆಗೆ ಸ್ಪಂದಿಸಬೇಕು ಅಂತ ದೃಷ್ಟಿಯಿಂದ ನಾನು ಈ ರಾಜಕೀಯಕ್ಕೆ ಬಂದಿದ್ದೀನಿ. ಸರ್, ತಮಗೆ ರಾಜಕೀಯಕ್ಕೆ ಬರೋಕ್ಕೆ ಗುರುಗಳು ಅಂತ ಯಾರಿಲ್ಲ? ರಾಜಕೀಯಕ್ಕೆ ಗುರುಗಳು ಅಂತಂದರೆ ಹಿಂದೆ ನಮ್ಮ ಬೆಳವಣಿಗೆಗೆ ಹಲವಾರು ಜನ ಸಹಕಾರ ನೀಡಿದ್ದಾರೆ. ಅಂತ ನಾವು ಹಲವಾರು ಜನ ಇದ್ದಾರೆ, ಪ್ರಮುಖ ಪಾತ್ರ ಇದೆ, ಸುಮಾರು ಜನ ಇದೆ. ಸರ್, ಅವ್ರಿಗೇನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರಾ ಈ ಸಂದರ್ಶನದ ಮುಖಾಂತರ? ಅವರು ನನಗೆ ಒಂದು ಪಕ್ಷದಲ್ಲಿ JDS ಪಕ್ಷದಿಂದ ಗುರುತಿಸಿ ನಮ್ಮ ಶ್ರೀಮತಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅವರು ಕುರ್ಸಿ ಕೊಟ್ಟಿರೋದ್ರಿಂದ ನಮಗೂ ಒಂದು ಸಮಾಜದಲ್ಲಿ ಒಂದು ಪ್ರಮುಖವಾದ ಸ್ಥಾನವನ್ನು ಜನ ಕೊಟ್ಟಿದ್ದಾರೆ. ಆ ಜನ ಕೊಡೋಕ್ಕೆ ಇವರು ಕಾರಣರಾಗಿದ್ದಾರೆ. ಅವರಿಗೆಲ್ಲ ನಾನು ಅನೇಕ ಜನ ಇದ್ದಾರೆ, ಅವರಿಗೆಲ್ಲ ಕೃತಜ್ಞತೆ ನಾನು ಸಲ್ಲಿಸ್ತೀನಿ. ಮೇಡಮ್, ತಾವು ಈ ಸ್ಥಾನಕ್ಕೆ ಬರೋಕ್ಕೆ ತಮ್ಗೆ ಓಟ್ ಹಾಕಿದಂಥ ಜನಗಳ ಕಾರಣ ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಹೆಲ್ಪ್ ಮಾಡಿದ್ದಾರೆ, ತುಂಬ ಸಹಾಯ ಮಾಡಿ ತುಂಬ ಕಷ್ಟಪಟ್ಟು ಗೆಲ್ಲಿಸಿದ್ದಾರೆ. ಅವ್ರಿಗೆ ನನ್ನ ಕೈಲಾದಷ್ಟು ಸಹಾಯವನ್ನು ಸರ್ಕಾರದಿಂದ ಏನು ಬರುತ್ತೆ ಅನುಕೂಲ ಕೊಡೋಕ್ಕೆ ತುಂಬ ಕೈಲಾದ ಸಹಾಯ ಮಾಡ್ತೀನಿ. ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು ಸರ್.